ಉಡುಪಿಯಲ್ಲಿ ಚಾಲಕನಿಲ್ಲದೆ ಬಸ್ ಚಲಿಸಿದ ಪರಿಣಾಮ ಕಾರಿಗೆ ಆ ಬಸ್ಸು ಡಿಕ್ಕಿಯಾಗಿದೆ. ರಸ್ತೆ ದಾಟಿ ಬಂದು ಕಾರಿಗೆ ಡಿಕ್ಕಿಯಾಗಿದೆ ಬಸ್ಸು. ಚಾಲಕನಿಲ್ಲದೆ ಬಸ್ಸು ಏಕಾಏಕಿ ಮೂವ್ ಆಗಿದೆ. ಬಸ್ಸನ್ನು ಕಂಡು ಗಾಬರಿಗೊಂಡಿದ್ದಾರೆ ಜನ. ಉಡುಪಿ ಜಿಲ್ಲೆಯ ಕುಂದಾಪುರದ ಹಂಗಳೂರಲ್ಲಿ ನಡೆದಿರುವಂಥ ಘಟನೆ ಇದು. 2 ಸರ್ವಿಸ್ ರಸ್ತೆಯನ್ನು ದಾಟಿ ಹೆದ್ದಾರಿಗೆ ಬಂದಿದೆ ಬಸ್ಸು. ಅದೃಷ್ಟವಶಾತ್ ಜನ ಮತ್ತು ಇತರೆ ವಾಹನಗಳು ಪಾರಾಗಿದ್ದಾವೆ. ಏಕಾಏಕಿ ಬಸ್ಸು ಚಲಿಸಿದ ಪರಿಣಾಮ ಒಂದು ಕಾರಿಗೆ ಡಿಕ್ಕಿಯಾಗಿದೆ. ನೋಡ್ತಾ ಇದ್ದೀರಿ, ಸರ್ವಿಸ್ ರಸ್ತೆಯನ್ನು ದಾಟಿ ಹೆದ್ದಾರಿಗೆ ಬಂದು ಅಲ್ಲಿ ಪಾರ್ಕ್ ಮಾಡಲಾಗಿದ್ದಂಥ ಕಾರಿಗೆ ಬಸ್ಸು ಡಿಕ್ಕಿಯಾಗಿರುವಂಥ ಘಟನೆ ಕುಂದಾಪುರದ ಹಂಗಳೂರಲ್ಲಿ ನಡೆದಿದೆ ಈ ಘಟನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಫೋನ್ ಸಂಪರ್ಕದಲ್ಲಿ. ಪರೀಕ್ಷಿತ್, ನೋಡ್ತಾ ಇದ್ದೀವಿ 2 ಡಿವೈಡರ್ ಅನ್ನ ದಾಟಿ ಬಂದು ಡಿಕ್ಕಿ ಆಗ್ತಾ ಇದೆ ಬಸ್ಸು. ಆಗಿರೋದೇನೋ, ಯಾರ್ದು ನಿರ್ಲಕ್ಷ್ಯ ಇದು? ಎಸ್ ರಕ್ಷತ್, ಮುಖ್ಯವಾಗಿ ಅಲ್ಲಿ ಗಮನಿಸ್ತಾ ಅಂದ್ರೆ ಈ ಚಾಲಕ ಏನಿದ್ದಾನೆ ಅದನ್ನ ಒಂದು ಬಸ್ ಅನ್ನ ಡೌನ್ ಪ್ಲೇಸ್ ಅಲ್ಲಿ ನಿಂತಿರ್ತಾನೆ. ಫಸ್ಟ್ ಗೇರ್ ಅಲ್ಲಿ ಇದ್ದ ಬಸ್ಸು ಕೀ ಏನು ಬಸ್ ಕೀ ಇದೆ ಅದರ ಸಮಸ್ಯೆಯಿಂದ ಬಸ್ ಆನ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಜರ್ಕ್ ಬಿದ್ದಿದೆ. ಆ ಜರ್ಕ್ ಬಿದ್ದ ಸಂದರ್ಭದಲ್ಲಿ ಆ ಬಸ್ಸು ಚಲಿಸಲು ಆರಂಭವಾಗಿರುವಂಥದ್ದು. ನಿಧಾನ ಚಲಿಸ್ತಾ ಆಂಬುಲೆನ್ಸ್ ಕೂಡ ಜಸ್ಟ್ ಮಿಸ್ ಆಗಿದೆ. ಜೊತೆಗೆ ಅಲ್ಲಿದ್ದ ಗರ್ಭಿಣಿ ಸ್ತ್ರೀ ಇರ್ಬೋದು, ಬೇರೆ ಬೇರೆ ಪಾದಚಾರಿಗಳು ಕೂಡ ಜಸ್ಟ್ ಮಿಸ್ ಆಗಿದ್ದಾರೆ. ಅದು ನಿಧಾನವಾಗಿ ಚಲಿಸಿ ನೇರವಾಗಿ ಹೋಗಿರುವಂಥದ್ದು ಅಲ್ಲೊಂದು ನಿಂತಿರುವಂತಹ ಒಂದು ಫ್ಲಾಟ್ ಪಕ್ಕದಲ್ಲಿರುವಂತಹ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ನ ಪಕ್ಕದಲ್ಲಿ ನಿಲ್ಲಿಸಿದಂತಹ ಒಂದು ಕಾರಿಗೆ ಡಿಕ್ಕಿ ಹೊಡೆದು ನಿಂತಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ಅಲ್ಲಿನ ಬಸ್ಸಿನ ತಾಂತ್ರಿಕ ದೋಷ ಹಾಗೂ ಆ ಫಸ್ಟ್ ಗೇರ್ ಅಲ್ಲಿ ನಿಂತ ಬಸ್ಸು ಜರ್ಕ್ ಅಲ್ಲಿ ಸ್ಟಾರ್ಟ್ ಆಗಿರುವಂತದ್ದು ಇದು ಈ ಅವಘಡಕ್ಕೆ ಕಾರಣ ಆಗಿರುವಂತದ್ದು. ಅದೃಷ್ಟವಶಾತ್ ಈಗ ಯಾರಿಗೂ ಕೂಡ ಪ್ರಾಣಾಪಾಯ ಆಗದೆ ಒಂದು ಬಸ್ಸು ಹೋಗಿ ಡಿಕ್ಕಿ ಹೊಡೆದು ನಿಂತಿರುವಂತದ್ದು. ಕಾರು ಸಣ್ಣ ಪುಟ್ಟ ನಜ್ಜುಗುಜ್ಜಾಗಿ ಅಂದ್ರೆ ಸಣ್ಣ ಪುಟ್ಟ ಒಂದು ಏಟಿನಿಂದ ಬಸ್ ಕಾರು ನಿಂತಿದೆ. ಸದ್ಯಕ್ಕೆ ಯಾವುದೇ ಪ್ರಾಣಕ್ಕೂ ಹಾನಿಯಾಗಿಲ್ಲ. ತಾಂತ್ರಿಕ ದೋಷದಿಂದಲೇ ಈ ರೀತಿ ಅವಘಡ ನಡೆದಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಪರೀಕ್ಷಿತ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.